ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಂಗಾಧರಪ್ಪ, ಯಾಕೆ ಹಿಂಗೆ ಮಾಡ್ತಿದ್ಯೆ? ನಾನೇನು ಮಾಡಿದೆ ಅಮ್ಮರೇ? ನನ್ನ ಕಣ್ಣು ನೋಡ್ಕೊಂಡು ಇವಳು ಇನ್ನೇನು ಮಾಡ್ತಿಲ್ವೇ? ಬಾಗಿ ಸ್ವಂತ ಮಗಳ ಕೂಸು, ಆ ಕೂಸನ್ನ ಕೊಲ್ಲೋ ಅಂತ ದ್ವೇಷ ನಿಂಗೆ ಯಾಕೆ? ಮರ ಏನು ಹೇಳ್ತಾ ಇದ್ದೀರಾ? ನೀನು ಹೇಳೋ ಸುಳ್ಳ ನಿನ್ನ ಮಗಳು ನಂಬೈದು, ನಿನ್ನ ಅಳಿಯ ನಂಬೈದು, ಆದರೆ ನಾನು ನಂಬಕ್ಕಿಲ್ಲ. ದಿಟ ಹೇಳು, ಯಾಕೆ ಹಿಂಗೆ ಮಾಡ್ತಾ ಇದ್ದೀಯ? ಮಗಳು ಬಸ್ರಿನ ಇಸ್ಯ ಕೇಳಿ ಓಡೋಡಿ ಬಂದೆ ನೀನು. ಈಗ ನೋಡಿದೆ ಆ ಕೂಸ್ನ ಕೊಲ್ಲಕೊಂಡಿದೆಯಲ್ಲ, ಯಾಕೆ? ನಿನ್ನ ಮಗಳ ತಾಯಿ ಆಯ್ತಾ ಇರೋದು ನಿಂಗೆ ಇಷ್ಟ ಇಲ್ವೇ? ಶಿವ ನಂಗೆ ನೋಡ್ತಿದ್ವಿ, ಬಾಯ್ ಬಿಟ್ಟು ಮಾತಾಡು. ಸಿರಿ ನಿನ್ನ ಮೇಲೆ ಆರೋಪ ಮಾಡಿದಾಗ್ಲೂ ನಾನು ನಿನ್ನೆ ವಹಿಸ್ಕೊಂಡು ಮಾತಾಡಿದೆ, ಆದ್ರೆ ನೀನು ಅದನ್ನ ಉಳಿಸ್ಕೊತಾ ಇಲ್ಲ. ಈ ವಿಷಯ ನಿನ್ನ ಮಗಳಿಗೆ ಗೊತ್ತಾಗಿದ್ದಿದ್ರೆ ಅವಳು ಯೋಟ ನೊಂದ್ಕೊತಾ ಇದ್ಲು, ಗೊತ್ತೆ ನಿನಗೆ? ಏನಾರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿನ್ನ ಮಗಳಿಗೆ ನೀನು ಉತ್ತರ ಕೊಡಕ್ಕೆ ಆಯ್ತಿತ್ತಾ? ಆ ಕೂಸು ನಮ್ಮ ಅಮ್ಮವ್ರ ಪ್ರತಿರೂಪ, ಅದನ್ನೇ ಅಳಸಾಕ್ಬೇಕು ಅಂತ ನಿನ್ಗೆ ಯಾಕೆ ಅನಿಸ್ತು? ಈಗ ನೀನು ಬಾಯ್ ಬಿಟ್ಟು ಮಾತಾಡ್ಲಿಲ್ಲ ಅಂದ್ರೆ ನನ್ನ ಮ್ಯಾ ಕಾಣೆ. ಇಬ್ಬಿಬ್ರು ಹಣೆ ಭಾಷೆ ತಗೊಂಡ್ರೆ ನಾನೇನು ಮಾತಾಡಲಿ? ಇಬ್ಬಿಬ್ರ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಸ್ನೇಹನೂ ಹಣೆ ತಗೊಂಡಿದ್ದಾಳೆ. ಯೋನೆ ಹೇಳ್ತಿದ್ಯಾ ನೀನು? ಹಂಗಾರೆ ಅಪ್ಪ ಮಗಳಿಬ್ಬರು ಸೇರ್ಕೊಂಡು ಕೂಸ್ನ ಕೊಲ್ಲಕೊಂಟಿದ್ರ? ಏನಾದರೂ ಆಗಿದ್ದಿದ್ರೆ ಖುಷಿ ಪಡೆದೇ ಹೋದ್ರು ಸಮಾಧಾನದಿಂದ ದಿನ ದುಡ್ತಿದ್ದೆ ಅಮ್ಮರು. ಅಯ್ಯೋ ಶಿವನೇ, ನೀನ್ ಯೋನ್ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದು ನಂಗೆ ತಿಳಿತಿಲ್ಲ. ಅದ್ಯೋನ್ ಹೇಳ್ಬೇಕು ಅಂತಿದ್ದು ಅದನ್ನು ನೆಟ್ಟಿಗೆ ಹೇಳು. ಅಮ್ಮರೇ, ಸ್ನೇಹಂಗೇನಾದ್ರೂ ಮಗು ಆದ್ರೆ ಸ್ನೇಹ ಬದುಕಿರೋದಿಲ್ಲ. ಈ ಮನೆಯವರೆಲ್ಲ ನನ್ನ ಮರು ಜನ್ಮ ಕೊಟ್ಟಿದ್ದಾರೆ. ಅವ್ರ ಋಣ ತೀರ್ಸೋದಕ್ಕೆ ನನಗೊಂದು ಅವಕಾಶ ಸಿಕ್ಕಾಗುತ್ತೆ. ನನ್ನ ಜೀವಕ್ಕೋಸ್ಕರ ಸ್ವಾರ್ಥಿಯಾಗಿ ಅವ್ರಗಳ ಕನಸನ್ನ ನುಚ್ಚೂರು ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲಪ್ಪ. ನಿನ್ ಕೈ ಮುಗಿ ಕೇಳ್ಕೊತೀನಿ, ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ನನ್ಗೆ ಆಣೆ ಮಾಡಿ. ನಿಮ್ ಮಗಳು ಈ 9 ತಿಂಗಳಾದ್ರೂ ಬದುಕಿರ್ಬೇಕು ಅಂದ್ರೆ ನೀವು ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ನನ್ನ ಮೇಲೆ ಆಣೆ. ನಾನು ಈ ಭೂಮಿಯಿಂದ ಹೋಗುವಾಗ ನನ್ನ ಬದುಕಿಗೂ ಒಂದು ಸಾರ್ಥಕತೆ ಇರಲಿ. ದಯಮಾಡಿ ಯಾರತ್ರನೂ ಹೇಳ್ಬೇಡಿ ಪ್ಲೀಸ್. ಯಾವ ಶಕ್ತಿನ ತಡ್ಕೊಳ್ಬೇಕು?